ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ಡೇ 12 ಆಫ್ 21 ಡೇ ಸೀರೀಸ್. ಮಾರ್ನಿಂಗ್ ರುಟೀನ್ ವಿಡಿಯೋ ಮಾಡೋ ಕೆಲಸನ ನನ್ನ ಮಗಳು ವಹಿಸ್ಕೊಂಡಿದ್ದಾಳೆ. ಅವಳದೇ ಆನ್ ಆ್ಯಂಡ್ ಆಫ್. ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡು ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಇವತ್ತು ಒಂಥರ ಫಾರಿನ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಅವಕಾಡೋ ಇತ್ತು, ಅಂದರೆ ಬಟರ್ ಫ್ರೂಟ್ ಇತ್ತು, ಸೊ ಟೋಸ್ಟ್ ಮಾಡೋಣ ಅಂತ. ಚೆರಿ ಟೊಮೆಟೊಸ್ ಇತ್ತು, ಅದನ್ನು ಒಂದಷ್ಟು ಫ್ರೈ ಮಾಡಿಕೊಂಡು ಹಾಫ್ ಫ್ರೈಡ್ ಹಾಫ್ ಕುಕ್ಡ್ ಅಂತ ಹೇಳ್ಬೋದು. ಸೊ ಇಷ್ಟನ್ನು ಬಳಸ್ಕೊಂಡು ನಾನು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಸೊ ಎಗ್ನ ಪೀಸ್ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೊಂಡಿರೋ ಅವಕಾಡೋ ಅಥವಾ ಬಟರ್ ಫ್ರೂಟ್ನ ಹಾಕ್ಕೊಂಡೆ. ಅದನ್ನ ಹಾಕ್ಕೊಂಡು ಜೊತೆಗೆ ಲೆಟ್ಯೂಸ್ ಆ್ಯಂಡ್ ಇನ್ನೂ 2 ಥರದ ಲೆಟ್ಯೂಸ್ ಇತ್ತು. ಅದು ಹಾಕ್ಕೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ, ಬಿಕಾಸ್ ಅವಕಾಡೋ ಕೂಡ ಸಪ್ಪೆ ಇರುತ್ತಲ್ವ, ಹಾಗಾಗಿ ಅದು ಹಾಕ್ಕೊಂಡು ಲೆಟ್ಯೂಸ್ ಇಟ್ಟು, ಲೆಟ್ಯೂಸ್ ಮೇಲ್ಗಡೆ ಚೆರಿ ಟೊಮೆಟೊಸ್ ಇಟ್ಟು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗೆನೋನು 2 ಸೈಡು ಕೂಡ ಹಾಕ್ಕೊಂಡಿದ್ದೀನಿ, ಅಂದರೆ ಅಬವ್ ಟೋಸ್ಟ್ ಮತ್ತು ಅಬವ್ ಚೆರಿ ಟೊಮೆಟೊಸ್. ಸೊ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಬಿಕಾಸ್ ಅಲ್ಲಿ ಬೇರೆ ಏನೂ ಟೇಸ್ಟ್ ಇಲ್ಲ, ಬರೀ ಸಾಲ್ಟ್, ಅವಕಾಡೋ, ಏನು ಹೇಳ್ತಾರೆ, ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗೆನೋ ಅಷ್ಟೇ ಇರೋದು, ಬೇರೆ ಏನೂ ಇಲ್ಲ. ಸೊ ಟೋಸ್ಟ್ ರೆಡಿ ಆಯಿತು. ನನ್ನ ಮಗಳು ಆ್ಯಂಡ್ ಹಸ್ಬೆಂಡ್ ತಿಂತಾ ಇದ್ದಾರೆ. ಇದು ಒಂಥರ ಬೆಡ್ ಸೈಡ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು, ಬಿಕಾಸ್ ಅವರು ಚಳಿ ಅಂತ ಬ್ಲ್ಯಾಂಕೆಟ್ನ ತೊಗೊಂಬಂದು ಇಟ್ಕೊಂಡಿದ್ರು. ಇಬ್ಬರು ಅದರಲ್ಲೇ ಕುತ್ಕೊಂಡು ಆಟ ಆಡ್ತಾಯಿದ್ರು. ನಾನು ಚಿಯಾ ಸೀಡ್ಸ್ ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್ಸ್ ಜೊತೆಗೆ ಮೆಂತೆನ ಹಾಕಿ ನೆನೆಸಿಡ್ತೀನಿ, ಸೊ ಡೈಲಿ ಕುಡಿಯೋದಕ್ಕೆ. ಅದಾದಮೇಲೆ ನನ್ನ ಮಗಳಿಗೆ ಆರೆಂಜ್ ಕೊಟ್ಟಿದ್ದೆ. ದಿನಕ್ಕೆ 1 ಫ್ರೂಟ್ ಅಂತ ಏನಾದರೂ ಒಂದು ತಿನ್ನಿಸ್ತೀನಿ. ಸೊ ಇವತ್ತು ಆರೆಂಜ್ ಆಗಿತ್ತು. ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೆ. ಸೊ ಪಲಾವ್ ಮಾಡೋಣ ಅಂತ ಸ್ವಲ್ಪ ಕಾಳು ನೆನೆ ಹಾಕಿದ್ದೆ. ಸೊ ಪಲಾವ್ ರೆಸಿಪಿ ವಿಲ್ ಬಿ ಔಟ್ ಸೂನ್ ಲಾಂಗ್ ವಿಡಿಯೋದಲ್ಲಿ. ಕಮೆಂಟ್ ಮಾಡಿ ಬೇರೆ ಯಾವುದೋ ರೆಸಿಪೀಸ್ ಬೇಕಂದರೆ. ಮಧ್ಯಾಹ್ನ ಊಟ ಬ್ಯಾಲೆನ್ಸ್ಡ್ ಮೀಲ್, ನನಗಂತೂ ಸಕ್ಕತ್ ಇಷ್ಟ ಆಯಿತು. ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ. ಸಂಜೆ ಆಗೇ ಹೋಯಿತು. ರಾತ್ರಿ ಡಿನ್ನರ್ ಇಬ್ಬರು ಮಾಡ್ತಾ ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ಮ್ಯಾಚ್ ನೋಡ್ತಿದ್ವಿ, ಬಿಕಾಸ್ RCB ಜೊತೆ ಯಾರು ಆಡ್ತಾರೆ ಅಂತ. ಇಟ್ಸ್ ಆಲ್.